ಸೊ ನಿಮ್ಮ ಕೆ-ಸೆಟ್ ಎಕ್ಸಾಮ್ ಅಂತೂ ಮುಗ್ದೋಯ್ತು. ಈಗ ನೆಕ್ಸ್ಟ್ ಇರೋದು ನಿಮ್ಮ ಕೌನ್ಸೆಲಿಂಗ್ ಪಾರ್ಟ್ ಆ್ಯಂಡ್ ಚೂಸಿಂಗ್ ದ ರೈಟ್ ಕಾಲೇಜ್ ಅಥವಾ ರೈಟ್ ಸ್ಕೂಲ್. ಸೊ 3,00,000ಕ್ಕಿಂತ ಜಾಸ್ತಿ ಜನ ಕೆ-ಸಿ-ಟಿ ಬರೀತಾರೆ. ಬಟ್ ಅದರಲ್ಲಿ ಓನ್ಲಿ 10,000 to 20,000 ಪೀಪಲ್ ಗೆಟ್ ದ ಗುಡ್ ಕಾಲೇಜಸ್. ಬಟ್ ಈ ಕಾಲೇಜಲ್ಲೂ ಕೂಡ ದೇರ್ ಆರ್ ಅಗೇನ್ ಔಟ್ಡೇಟೆಡ್ ಸಿಲೆಬಸ್ ಇರುತ್ತೆ. ಆಮೇಲೆ ಕೋಡಿಂಗ್ ಕಲ್ಚರ್ ಅಷ್ಟು ಜಾಸ್ತಿ ಇರಲ್ಲ. ಬಟ್ ದೇರ್ ಆರ್ ಸಮ್ ಪ್ರೈವೇಟ್ ಯೂನಿವರ್ಸಿಟೀಸ್, ಪ್ರೈವೇಟ್ ಸ್ಕೂಲ್ಸ್ ಇವರು ನಿಮಗೆ ಎಕ್ಸಾಕ್ಟ್ ಆಗಿ ಹೇಳ್ಕೊಡ್ತಾರೆ. ಈ ಕರೆಂಟ್ ಟೆಕ್ನಾಲಜಿ ಏನಿದೆ, ಆಮೇಲೆ ಈಗ ರೀಸೆಂಟ್ ಡೆವಲಪ್ಮೆಂಟ್ ಏನಿದೆ, ನೆಕ್ಸ್ಟ್ 10 ಇಯರ್ಸ್ ಒಳಗೂ ಯಾವ ಸ್ಕಿಲ್ಸ್ ನಿಮಗೆ ಕಲಿಬೇಕು. ಸೊ ಅದೇ ತರ ಇವತ್ತು ನಾವು ರಿವ್ಯೂ ಮಾಡೋಣ ಮಸಾಯಿ ಸ್ಕೂಲ್. ಸೊ ಈ ವಿಡಿಯೋದಲ್ಲಿ ನೋಡೋಣ, ಇಸ್ ಇಟ್ ಗುಡ್ ಟು ಚೂಸ್ ದಿಸ್ ಆರ್ ನಾಟ್. ಇದು ರೀಸೆಂಟ್ ಆಗಿ ತುಂಬಾ ಜಾಸ್ತಿ ಪಾಪ್ಯುಲರ್ ಆಗಿದೆ. 25,000ಗಿಂತಲೂ ಜಾಸ್ತಿ ಸ್ಟೂಡೆಂಟ್ಸ್ ಈಗಾಗಲೇ ಎನ್ರೋಲ್ ಮಾಡ್ಕೊಂಡು ಅವ್ರನ್ನ ಲೈಫ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಇವರು ಬರೀ ಟೆಕ್ನಾಲಜಿ ಅಷ್ಟೇ ಅಲ್ಲ, ಬೇರೆ ಬೇರೆ ಫೀಲ್ಡ್ಸ್ ಕೂಡ ಕವರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಟೆಕ್ನಾಲಜಿ ಇಂಟ್ರೆಸ್ಟ್ ಇದ್ರೆ, ಕೋಡಿಂಗ್ ಆಯ್ತು ಅಥವಾ ಬೇರೆ ಏನಾದರೂ ಟೆಕ್ನಾಲಜಿ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಜಾಯಿನ್. ಅದಷ್ಟೇ ಅಲ್ಲದೆ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅದು ಕೂಡ ನೀವು ಜಾಯ್ನ್ ಆಗಬಹುದು. ಅಂಡ್ ನಾಟ್ ಜಸ್ಟ್ ದಟ್, ಅದಕ್ಕಿಂತ ಜಾಸ್ತಿ ಫೀಲ್ಡ್ಸ್ ಗಳು ಇವ್ರನ್ನ ಕವರ್ ಮಾಡ್ತಾರೆ. ಸೊ ಈ ವಿಡಿಯೋನ ಬ್ರೇಕ್ ಡೌನ್ ಮಾಡ್ಬೇಕಂದ್ರೆ ಇದರಲ್ಲಿ ಯಾವ ಕೋರ್ಸಸ್ ಇದೆ, ಅಡ್ಮಿಷನ್ ಪ್ರೊಸೆಸ್ ಹೇಗಿದೆ, ಪ್ಲೇಸ್ಮೆಂಟ್ ಹೆಂಗಿದೆ, ಯಾವ ಕಂಪನೀಸ್ ಇಂದ ಅವರು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಇದರಿಂದ ನಿಮ್ಗೆ ಬೆನಿಫಿಟ್ ಆಗಬಹುದು, ಇವೆಲ್ಲ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ನಾವು ಮಾತಾಡೋಣ ಟ್ರಸ್ಟ್ ಬಗ್ಗೆ. ಇದು ಇಂಡಿಯಾದ ಫಾಸ್ಟೆಸ್ಟ್ ಗ್ರೋಯಿಂಗ್ ಔಟ್ಕಮ್ ಡ್ರಿವನ್ ಸ್ಕೂಲ್ ಆಫ್ ಕರಿಯರ್ ಆಗಿದೆ. ಅದಷ್ಟೇ ಅಲ್ಲದೆ ಅವರು ಕರಿಯರ್ ಪಾರ್ಟ್ನರ್ಸ್ ಬಂದ್ಬಿಟ್ಟು IITs, IIMs, ಬಿಟ್ಸಾಮ್, SPJU, ಅದಷ್ಟೇ ಅಲ್ಲದೆ ಮೆನಿ ಟ್ರಸ್ಟೆಡ್ ಕಾಲೇಜ್ ಅವ್ರ ಹತ್ರ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ನಮ್ಗೆ ಪ್ರೂಫ್ ಸಿಗುತ್ತೆ ಇವ್ರ ಕರಿಕ್ಯುಲಮ್ ಇಂಡಸ್ಟ್ರಿ ಡಿವನ್ ಆಗಿದೆ ಮತ್ತೆ ಪ್ರಾಜೆಕ್ಟ್ ಬೇಸ್ಡ್ ಆಗಿದೆ. ಆಮೇಲೆ ಕಮಿಂಗ್ ಟು ದೇರ್ ಕೋರ್ಸಸ್, ಇವ್ರ ಕೋರ್ಸಸ್ ತುಂಬಾ ಡೈವರ್ಸಿಫೈ ಆಗಿದೆ. ಲೈಕ್ ಎಲ್ಲಾ ತರ ಕೋರ್ಸಸ್ ನಿಮ್ಗೆ ಇಲ್ಲಿ ಸಿಗಬಹುದು. ಲೈಕ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಡೇಟಾ ಸೈನ್ಸ್, AI/ML, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಅದಷ್ಟೇ ಅಲ್ಲದೆ ಎಲೆಕ್ಟ್ರಾನಿಕ್ಸ್ ಕೂಡ ಸಿಗುತ್ತೆ. ಇದಷ್ಟೇ ಅಲ್ಲದೆ ಪ್ರತಿಯೊಂದು ಕೋರ್ಸ್ ಒಳಗೆ ಅಗೇನ್ ದೇರ್ ಆರ್ ಮೆನಿ ಸಬ್ ಡಿವಿಷನ್ಸ್ ಲೈಕ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಯ್ತು, ಸೈಬರ್ ಸೆಕ್ಯೂರಿಟಿ ಆಯ್ತು, ಎಥಿಕಲ್ ಹ್ಯಾಕಿಂಗ್ ಆಯ್ತು, ಡ್ರೋನ್ ಮೇಕಿಂಗ್ ಆಯ್ತು, ಇದೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ ವಿತ್ AI ಡ್ರಿವನ್ ಪ್ರೋಗ್ರಾಮ್. ಅದಷ್ಟೇ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ನಿಮಗೆ ಬಿಸ್ನೆಸ್ ಡೆವಲಪ್ಮೆಂಟ್, ಎಂಟರ್ಪ್ರಿನರ್ಶಿಪ್, ಲೀಡರ್ಶಿಪ್ ಸ್ಟ್ರಾಟಜೀಸ್, ಇದೆಲ್ಲ ತುಂಬಾ ಅಗೇನ್ ದೇರ್ ಆರ್ ಮೆನಿ ಕೋರ್ಸಸ್ ದೇ ಪ್ರೊವೈಡ್. ಸೊ ಇದರಿಂದ ನಾವ್ ಏನ್ ಅರ್ಥ ಆಗುತ್ತೆ ಅಂದ್ರೆ ಮಸಾಯಿ ಬರೀ ಕೋಡಿಂಗ್ ಬಗ್ಗೆ ಅಷ್ಟೇ ಫೋಕಸ್ ಮಾಡಲ್ಲ, ಇಟ್ಸ್ ಅ ಕರಿಯರ್ ಕವರಿಂಗ್ ಟೆಕ್. ಆಮೇಲೆ ಇವ್ರು ಏನೇನ್ ಕೋರ್ಸಸ್ ಕೊಡ್ತಾರ ದಿಸ್ ಆರ್ ವೆರಿ ಹೈ ಡಿಮ್ಯಾಂಡಿಂಗ್ ಸ್ಕಿಲ್ಸ್. ಸೊ ಯು ಕ್ಯಾನ್ ಈಸಿಲಿ ಚೂಸ್ ಇನ್ ವಿಚ್ ಕರಿಯರ್ ಯು ವಾಂಟ್ ಟು ಗೋ. ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಏನಂದ್ರೆ ಪ್ಲೇಸ್ಮೆಂಟ್. ಆಮೇಲೆ ಮಸಾಯಿ ಅವ್ರ ಹತ್ರ 5,000+ ಪಾರ್ಟ್ನರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಬಿಗ್ ಕಂಪನೀಸ್ ಲೈಕ್ ಶೇರ್ ಚಾರ್ಟ್, ಓಲಾ, IBM, ಅಜಿಯೋ, ಗ್ಲೋಬಲ್ ಲಾಜಿಕ್, Dream11. ಆಮೇಲೆ ಪ್ಲೇಸ್ಮೆಂಟ್ ರೇಟ್ 94% ಇದೆ. ಫಾರ್ ಎಕ್ಸಾಂಪಲ್, ಒಂದು 100 ಸ್ಟೂಡೆಂಟ್ಸ್ ಇದಾರೆ ಅಂದ್ರೆ ಅದರಲ್ಲಿ 94 ಪ್ಲೇಸ್ ಆಗೇ ಆಗ್ತಾರೆ. ಆಮೇಲೆ ಈಗಾಗಲೇ 7,500+ ಸ್ಟೂಡೆಂಟ್ಸ್ ಈಗಾಗಲೇ ಪ್ಲೇಸ್ ಆಗಿದ್ದಾರೆ. ಆಮೇಲೆ ಅವ್ರ ಆವರೇಜ್ ಪ್ಲೇಸ್ಮೆಂಟ್ ಬಂದ್ಬಿಟ್ಟು 6.21 LPA. ಆಮೇಲೆ ಹೈಯೆಸ್ಟ್ CTC ಬಂದ್ಬಿಟ್ಟು 31 LPA. ಆಮೇಲೆ ಇನ್ನೊಂದು ಇನ್ಸ್ಪಿರೇಷನ್ ಮಾತೇನಂದ್ರೆ 1,000ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ತಮ್ಮ ಪಾವರ್ಟಿಯಿಂದ ಹೊರಗೆ ಬಂದಿದ್ದಾರೆ ಫ್ರಮ್ ದಿಸ್ ಮಸಾಯಿ ಕೋರ್ಸಸ್. ಅಂಡ್ ಮಸಾಯಿ ಇಸ್ ಕಾನ್ಸ್ಟೆಂಟ್ಲಿ ಇವಾಲ್ವಿಂಗ್ ವಿತ್ ಇಟ್ಸ್ ಇನಿಷಿಯೇಟಿವ್ಸ್ ಇನ್ AI. ಫಾರ್ ಎಕ್ಸಾಂಪಲ್, ಮಿಸಾಜಿ AI, ಇದರಲ್ಲಿ ನಿಮಗೆ 14 weeks ವರೆಗೂ AI ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಪಾರ್ಟಿಸಿಪೇಟ್ ಮಾಡಕ್ಕೆ ಕಾಸ್ಟ್ ಇರಲ್ಲ, ವಿತ್ ಜೀರೋ ಯು ಕ್ಯಾನ್ ಲರ್ನ್. ಅಂಡ್ ಇಫ್ ಯು ಗೆಟ್ ಸೆಲೆಕ್ಟೆಡ್ ಯು ಕ್ಯಾನ್ ಗೆಟ್ ಅಪ್ ಟು 18 LPA ಜಾಬ್. ಆಮೇಲೆ ಇವರೆಲ್ಲರೂ ಎಲ್ಲ ಕೋರ್ಸಸ್ AI ನ ಅಡಾಪ್ಟ್ ಮಾಡಿದ್ದಾರೆ. ಸೊ ಹಿಂಗ್ ಆಗ್ಬಾರ್ದಲ್ಲ, ಲೈಕ್ ಇನ್ ಸ್ಕಿಲ್ಸ್ ಹಿಂದುಳಿದು ಆಮೇಲೆ AI ಮುಂದೋಗ್ತಾ ಇದೆ. ಇಟ್ಸ್ ನಾಟ್ ಲೈಕ್ ದಟ್, ಯು ವಿಲ್ ಬಿ ಇನ್ ದ ರೇಸ್. ಆಮೇಲೆ ಮಸಾಯಿ ಅವರ ಪ್ರೋಗ್ರಾಮ್ಸ್ ವೆರಿ ಇಂಪ್ಯಾಕ್ಟ್ಫುಲ್ ಆಗಿದೆ, ಎಸ್ಪೆಷಲಿ ಫಾರ್ ಫಿಮೇಲ್ಸ್. ದರ್ ಇಸ್ ನೋನ್ ಎಸ್ ಎಂಪವರ್ ಹರ್. ಸೊ ಇದರಲ್ಲಿ ಫಿಮೇಲ್ಸ್ ಗೆ ಜಾಸ್ತಿ ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಆಮೇಲೆ ಇವರು Tier 1 ಅಷ್ಟೇ ಅಲ್ಲ, Tier 2, Tier 3 ಬೇರೆ ಕಾಲೇಜಸ್ಗೂ ಕೂಡ ದಿ ಗೇವ್ ಚಾನ್ಸಸ್ ಫಾರ್ ದ ವುಮೆನ್ಸ್ ಟು ಗೆಟ್ ಪ್ಲೇಸ್ಡ್. ಸೊ ದಿಸ್ ಒನ್ ಥಿಂಗ್ ಆಕ್ಚುಲಿ ಐ ಲೈಕ್. ಎಂಪವರ್ ಹರ್ ಒಂದು ತುಂಬಾ ಚೆನ್ನಾಗಿ ಇನಿಷಿಯೇಟಿವ್ ನಂಗೆ ಅನಿಸ್ತು. ಇಲ್ಲಿ ಮಸಾಯಿ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಮಾಡೋದು ಅಟ್ಸ್ ಈಸಿ ಇಲ್ಲ, ಯಾಕಂದ್ರೆ ಒಂದು ಟೆಸ್ಟ್ ತಗೋತಾರೆ ವಿಚ್ ಇಸ್ ಬೇಸ್ಡ್ ಆನ್ ಲಾಜಿಕಲ್ ಥಿಂಕಿಂಗ್ ಅಂಡ್ ಆಪ್ಟಿಟ್ಯೂಡ್ ಟೆಸ್ಟ್. ಸೊ ಇದರಲ್ಲಿ ನೀವು ಪಾಸ್ ಆಗಬೇಕು. ಸೊ ನೀವು ಹಂಗೆ ಟೈಮ್ ಪಾಸ್ಗೆ ಬರೆದ್ರೆ ಯು ವೋಂಟ್ ಗೆಟ್ ಸೆಲೆಕ್ಟೆಡ್. ಯು ಶುಡ್ ಬಿ ಡೆಡಿಕೇಟೆಡ್. ಸ್ಟಡಿ ಮಾಡಿ ನೀವು ಎಕ್ಸಾಮ್ ಕೊಟ್ರೆ ಯು ಕ್ಯಾನ್ ಗೆಟ್ ಸೆಲೆಕ್ಟೆಡ್. ಸೊ ಅವರ ಟೆಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಔಟ್. ಇಲ್ಲಿ ಫೀ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ಲೈಕ್ ಮೊದಲು ದೇ ಯೂಸ್ ಟು ಹ್ಯಾವ್ ಪೇ ಆಫ್ಟರ್ ಪ್ಲೇಸ್ಮೆಂಟ್ಸ್. ಲೈಕ್ ಪ್ಲೇಸ್ಮೆಂಟ್ ಆದ್ಮೇಲೆ ಯು ಹ್ಯಾವ್ ಟು ಗಿವ್ ದೆಮ್ ದ ಫೀಸ್ ಫಾರ್ ಯೋರ್ ಕಾಲೇಜ್. ಅವರು ಫೀ ಸ್ಟ್ರಕ್ಚರ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ವೆರಿ ಅಫೋರ್ಡೆಬಲ್ ಆಗಿ ಯು ಕ್ಯಾನ್ ಗಿವ್ ದ ಫೀಸ್. 40,000 to 50,000 ವರೆಗೂ ಇದರದ ಫೀಸ್ ಬರುತ್ತೆ. ಆಮೇಲೆ ನಿಮಗೆ ಒಮ್ಮೆ ಫೀಸ್ ಕಟ್ಟಕ್ಕಾಗಲಿಲ್ಲ ಅಂದ್ರೆ ಯು ಕ್ಯಾನ್ ಆಲ್ಸೋ ಗಿವ್ ಇನ್ ದ EMI ಫಾರ್ಮ್ಯಾಟ್. So the final question, is Masai school worth it? Obviously yes, if you are hardworking and dedicated. ನೀವು ಹಂಗೆ ಟೈಮ್ ಪಾಸ್ ಮಾಡೋಣ ಅಂತ ಜಾಯ್ನ್ ಆಗ್ತಿದ್ರೆ ಜಾಯ್ನ್ ಆಗಬೇಡಿ. ಇಫ್ ಯು ಆರ್ ರಿಯಲಿ ಡೆಡಿಕೇಟೆಡ್, ಏನೋ ಒಂದು ಟೆಕ್ನಾಲಜಿಯಲ್ಲಿ ಯು ಹ್ಯಾವ್ ಟು ಡೂ, ಆಮೇಲೆ ಚೆನ್ನಾಗಿ ಓದಬೇಕು ಅಂದ್ರೆ ಅಷ್ಟೇ ಜಾಯ್ನ್ ಆಗಿ. ಯಾಕಂದ್ರೆ ಅಲ್ಲಿ ಇರೋ ಫ್ಯಾಕಲ್ಟೀಸ್, ಇರೋ ಎಕ್ಸ್ಪರ್ಟ್ ಮೆಂಟರ್ಸ್, ಆಲ್ ದಿಸ್ ಕೋರ್ಸಸ್ ವಿಲ್ ಮೇಕ್ ಯು ಜಾಬ್ ರೆಡಿ. ಆಮೇಲೆ ಇವ್ರ ಬಗ್ಗೆ ನೀವು ಮತ್ತೇನಾದ್ರು ತಿಳ್ಕೋಬೇಕು, ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದೆಮ್, ದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಚೆಕ್ ದಟ್ ಔಟ್. ಸೊ ಈ ವಿಡಿಯೋದಲ್ಲಿ ನಾವು ತುಂಬಾ ಜಾಸ್ತಿ ಡೀಟೇಲ್ ಆಗಿ ಒಂದು ಕಾಲೇಜ್ನ ರಿವ್ಯೂ ಮಾಡಿದ್ವಿ ಮಸಾಯಿ ಸ್ಕೂಲ್ ಬಗ್ಗೆ. ಸೊ ಇದೇ ತರ ನಿಮ್ಗೆ ಏನಾದ್ರು ಮತ್ತೆ ಡೌಟ್ಸ್ ಇದ್ರೆ ಜಸ್ಟ್ ಕಮೆಂಟ್ಸ್ ಅಲ್ಲಿ ಹಾಕಿ, ನಾನು ಅದ್ರ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ಆಲ್ಸೋ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.